ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಪುಣೆ ಹೈವೇ ಎಂಬ ಹಿಂದಿ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಪುಣೆ ಸಿಟಿಯ ಔಟ್ಸ್ಕರ್ಟ್ ನಲ್ಲಿರುವ ಒಂದು ಕೆರೆಯಲ್ಲಿ ಒಂದು ದಿನ ಪೊಲೀಸರಿಗೆ ಒಬ್ಬಳು ಹುಡುಗಿಯ ಡೆಡ್ ಬಾಡಿ ಸಿಗುತ್ತೆ. ಆ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೇನೆ ಪೊಲೀಸರಿಗೆ ಅರ್ಥ ಆಗುತ್ತೆ ಆ ಹುಡುಗಿಯನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ. ಆದ್ರೆ ಕೊಲೆಗಾರ ಯಾರು ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ಒಂದೊಂದೇ ಮಿಸ್ಟರಿಯ ಲೇಯರ್ಗಳು ಓಪನ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಆ ಹುಡುಗಿಯನ್ನ ಕೊಲೆ ಮಾಡಿದ್ಯಾರೋ, ಕೊಲೆ ಮಾಡಿದ ನಂತರ ಆ ಹುಡುಗಿಯ ಡೆಡ್ ಬಾಡಿ ಆ ಕೆರೆಯ ಬಳಿ ಹೇಗೆ ಬಂತು, ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ಇವನೇನ ಇದಕ್ಕೆಲ್ಲ ಕಾರಣ ಅಂತ ನಾವೇ ಶಾಕ್ ಆಗುವ ಹಾಗೆ ರಿವೀಲ್ ಆಗುವ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಪುಣೆಯ ಔಟ್ಸ್ಕರ್ಟ್ ನಲ್ಲಿರುವ ಒಂದು ಕೆರೆಯಲ್ಲಿ ಒಬ್ಬಳು ಹುಡುಗಿಯ ಡೆಡ್ ಬಾಡಿ ಬಿದ್ದಿರೋದನ್ನ ನೋಡ್ತೀವಿ. ಆ ಹುಡುಗಿಯ ಡೆಡ್ ಬಾಡಿ ಆಲ್ರೆಡಿ ಕೊಳೆಯೋದಕ್ಕೆ ಶುರುವಾಗಿರುತ್ತೆ. ದಾರಿಯಲ್ಲಿ ಹೋಗ್ತಿದ್ದ ಯಾರೋ ಡೆಡ್ ಬಾಡಿಯನ್ನ ನೋಡಿ ತಕ್ಷಣವೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಪೊಲೀಸರ ಟೀಮ್ ಸ್ಪಾಟ್ಗೆ ಬರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ ಹಲವು ವರ್ಷಗಳ ಹಿಂದಕ್ಕೆ ಹೋಗುತ್ತೆ. ಈಗ ವಿಷ್ಣು, ಬಾಬು, ಪ್ರಮೋದ್, ನಿಕ್ಕಿ ಹಾಗೂ ನತಾಶಾ ಎಂಬ 5 ಜನ ಫ್ರೆಂಡ್ಸ್ ಗಳನ್ನ ನೋಡ್ತೀವಿ. ಚಿಕ್ಕ ವಯಸ್ಸಿನಿಂದನೇ ಒಟ್ಟಿಗೆ ಬೆಳೆದಿದ್ದ ಈ 5 ಜನ ತುಂಬಾನೇ ಕ್ಲೋಸ್ ಆಗಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಸುಮಾರು 30 ವರ್ಷಗಳ ನಂತರಕ್ಕೆ ಅಂದ್ರೆ ಪ್ರೆಸೆಂಟ್ಗೆ ಶಿಫ್ಟ್ ಆಗುತ್ತೆ. 5 ಜನ ಹುಡುಗರಲ್ಲಿ ಬಾಬು ಎಂಬ ಒಬ್ಬ ಹುಡುಗ ಇದ್ದ ಅಲ್ವಾ, ಆತ ಈಗ ಕೋಮಾದಲ್ಲಿರ್ತಾನೆ. ಅವನನ್ನ ನೋಡೋದಕ್ಕೆ ಅಂತ ಅವನ ಮಿಕ್ಕ 3 ಫ್ರೆಂಡ್ಸ್ ಗಳು ಬಂದಿರ್ತಾರೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ ಆಗಿ 14 ವರ್ಷಗಳ ಹಿಂದೆ ಬಾಬುಗೆ ಏನಾಗಿತ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಈ 4 ಜನ ಫ್ರೆಂಡ್ಸ್ ಗಳು ಒಂದು ದಿನ ಟ್ರಿಪ್ಗೆ ಅಂತ ಹೋಗ್ತಿದ್ದಾಗ ರಸ್ತೆಯಲ್ಲಿ ಯಾರೋ ಬಿದ್ದಿರ್ತಾರೆ. ಫ್ರಂಟ್ ಸೀಟ್ ನಲ್ಲಿ ಕೂತಿದ್ದ ಬಾಬು ಅದ್ಯಾರು ಅಂತ ನೋಡೋದಕ್ಕೆ ಇಳಿದು ಹೋಗ್ತಾನೆ. ಬಾಬು ಬಿದ್ದಿರುವ ಆ ವ್ಯಕ್ತಿಯ ಬಳಿ ಹೋಗ್ತಿದ್ದ ಹಾಗೆ ಅಚಾನಕ್ ಆಗಿ ಅಲ್ಲಿಗೆ ಬಂದ ಒಂದಷ್ಟು ಜನ ಬಾಬುಗೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿದ ಇವನ ಫ್ರೆಂಡ್ಸ್ ಗಳು ಕಾರ್ ನಿಂದ ಇಳಿಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಪ್ರಮೋದ್ ಮಾತ್ರ ಅಟ್ಯಾಕ್ ಮಾಡ್ತಿರುವ ಆ ವ್ಯಕ್ತಿಗಳನ್ನ ನೋಡಿ ಯಾರು ಕೂಡ ಕಾರಿನಿಂದ ಕೆಳಗಡೆ ಇಳಿಯೋದಕ್ಕೆ ಹೋಗ್ಬಿಡಿ, ಅವರೆಲ್ಲ ಮಾನ್ಸೇಕರ್ನ ಹುಡುಗರು, ನಾವೇನಾದ್ರೂ ಕೆಳಗಡೆ ಇಳಿದು ಹೋದ್ರೆ ನಮ್ಮನ್ನ ಕೂಡ ಸಾಯಿಸಿ ಬಿಡ್ತಾರೆ ಅಂತ ಹೇಳ್ತಾನೆ. ನೋಡ್ತಿದ್ದ ಹಾಗೆ ಆ ಮಾನ್ಸೇಕರ್ನ ಹುಡುಗರು ಬಾಬುನ ಮೇಲೆ ತುಂಬಾನೇ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಬಿಡ್ತಾರೆ. ಅವರು ಮಾಡಿದ ಅಟ್ಯಾಕ್ ನಿಂದಾಗಿನೇ ಬಾಬು ಈಗ ಪ್ಯಾರಲೈಸ್ ಆಗಿರ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಪೊಲೀಸರು ಸ್ಪಾಟ್ಗೆ ಬರ್ತಾರೆ. ಪೊಲೀಸರು ಅಲ್ಲಿಗೆ ಬರ್ತಿದ್ದ ಹಾಗೆ ಪ್ರಮೋದ್ ತನ್ನ 2 ಫ್ರೆಂಡ್ಸ್ ಗಳಿಗೆ ಹೀಗೆ ಹೇಳ್ತಾನೆ, ನೀವಿಬ್ರು ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡಿದ್ದು ಆ ಮಾನ್ಸೇಕರ್ನ ಹುಡುಗರು ಅಂತ ಹೇಳೋದಕ್ಕೆ ಹೋಗ್ಬಿಡಿ. ಆ ಮಾನ್ಸೇಕರ್ನನ್ನ ಎದುರಾಕೊಂಡ್ರೆ ನಾವು ಕೂಡ ಜೀವಂತವಾಗಿರೋದಿಲ್ಲ. ರೋಡಲ್ಲಿ ಯಾರೋ ಡಕಾಯಿತರು ಕಾರನ್ನ ಅಡ್ಡ ಹಾಕಿ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿ ಮುಂದೆ ಏನ್ ಮಾಡ್ಬೇಕೋ ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಇವನ ಮಾತನ್ನ ಕೇಳಿ ಮತ್ತಷ್ಟು ಹೆದರಿಕೊಂಡ ವಿಷ್ಣು ಹಾಗೂ ನಿಕ್ಕಿ ಪೊಲೀಸರು ಬಂದು ಎನ್ಕ್ವೈರಿ ಮಾಡಿದಾಗ ಅದೇ ರೀತಿನೇ ಹೇಳ್ತಾರೆ. ಸ್ನೇಹಿತರೆ, ಇವರೆಲ್ಲ ಭಯ ಪಡ್ತಿರುವ ಆ ಮಾನ್ಸೇಕರ್ ಎಂಬಾತ ತುಂಬಾನೇ ದೊಡ್ಡ ರೌಡಿ ಹಾಗೂ ಪೊಲಿಟಿಷಿಯನ್ ಆಗಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಸ್ನೇಹಿತರೆ, ನಮಗೀಗ ಗೊತ್ತಾಗುವ ವಿಷಯವೇನೆಂದ್ರೆ, ಚಿತ್ರದಲ್ಲಿ ಒನ್ ಆಫ್ ದ ಹೀರೋ ಆಗಿರುವ ಪ್ರಮೋದ್ ಈಗ ಆ ಮಾನ್ಸೇಕರ್ ಬಳಿನೇ ಕೆಲಸ ಮಾಡ್ತಿರ್ತಾನೆ. ಇನ್ನು ವಿಷ್ಣು ಸಿಟಿಯಲ್ಲಿ ದೊಡ್ಡ ಕ್ರಿಮಿನಲ್ ಲಾಯರ್ ಆಗಿರ್ತಾನೆ. ಆದ್ರೆ ಅನಿಕಿ ಮಾತ್ರ ನಾನು ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅಂತ ಸಣ್ಣ ಪುಟ್ಟ ಶಾರ್ಟ್ ಮೂವೀಸ್ ಗಳನ್ನ ತೆಗಿತಿರ್ತಾನೆ. ವಿಷ್ಣು ಹಾಗೂ ನಿಕ್ಕಿಗೆ ತಮ್ಮ ಫ್ರೆಂಡ್ ಗೆ ಈ ರೀತಿ ಪರಿಸ್ಥಿತಿ ತಂದ ಆ ಮಾನ್ಸೇಕರ್ ಬಳಿ ಈ ಪ್ರಮೋದ್ ಕೆಲಸ ಮಾಡ್ತಿದ್ದನಲ್ಲ ಅಂತ ಆಗಾಗ ಜಗಳ ಮಾಡ್ತಿರ್ತಾರೆ. ಮತ್ತೊಂದು ಕಡೆ ಕೆರೆಯಲ್ಲಿ ಒಂದು ಹುಡುಗಿಯ ಡೆಡ್ ಬಾಡಿ ಸಿಕ್ಕಿತ್ತಲ್ವಾ. ಈಗ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಅನ್ನ ಇನ್ಸ್ಪೆಕ್ಟರ್ ಪ್ರಭಾಕರ್ಗೆ ಡಿಪಾರ್ಟ್ಮೆಂಟ್ ಅಸೈನ್ ಮಾಡುತ್ತೆ. ಪ್ರಭಾಕರ್ ಆ ಡೆಡ್ ಬಾಡಿಯನ್ನ ಅಬ್ಸರ್ವ್ ಮಾಡಿದಾಗ ಕೈಯಲ್ಲಿ ಒಂದು ಬಂಗಾರದ ಬಳೆ ಇರುತ್ತೆ. ಇದರರ್ಥ ಯಾರೋ ಕಳ್ಳತನ ಮಾಡೋದಕ್ಕೆ ಅಂತ ಈ ಹುಡುಗಿಯನ್ನ ಕೊಲೆ ಮಾಡಿಲ್ಲ, ಬೇರೆ ಯಾವುದೋ ದ್ವೇಷಕ್ಕೆ ಈ ಹುಡುಗಿಯನ್ನ ಕೊಲೆ ಮಾಡಿ ನಂತರ ಇದೊಂದು ಕಳ್ಳತನದ ಕೇಸ್ ಅಂತ ಸ್ಟೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡಿಕೊಳ್ತಾನೆ. ಮತ್ತೊಂದು ಕಡೆ ಪ್ರಮೋದ್, ನಿಕ್ಕಿ, ವಿಷ್ಣು ಹಾಗೂ ನತಾಶಾ ಈಗ ಮತ್ತೊಂದು ಟ್ರಿಪ್ಗೆ ಹೊರಡ್ತಾರೆ. ಸ್ನೇಹಿತರೆ, ಈಗ ನಮಗೆ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ, ವಿಷ್ಣು ಹಾಗೂ ನತಾಶಾ ಕೆಲವು ವರ್ಷಗಳ ಹಿಂದೆ ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿ ಮಾಡ್ತಿರ್ತಾರೆ. ಆದ್ರೆ ಸದ್ಯ ಈಗ ಇಬ್ಬರ ಮಧ್ಯ ಬ್ರೇಕಪ್ ಆಗಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಿರೋದಿಲ್ಲ. ಮತ್ತೊಂದು ಕಡೆ ಆ ಡೆಡ್ ಬಾಡಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಅಂತ ಪ್ರಭಾಕರ್ ಬರ್ತಾನೆ. ಆಗ ಗೊತ್ತಾಗೋದೇನಂದ್ರೆ, ಆ ಹುಡುಗಿಯ ತಲೆಗೆ ಬಲವಾಗಿ ಪೆಟ್ಟಾಗಿರುವ ಕಾರಣ ಆ ಹುಡುಗಿ ಸತ್ತಿದ್ದಾಳೆ. ಹುಡುಗಿ ಮೇಲೆ ಬೇರೆ ಯಾವುದೇ ಹಲ್ಲೆ ಆಗ್ಲಿ ಅತ್ಯಾಚಾರ ಆಗ್ಲಿ ಆಗಿಲ್ಲ. ಆದ್ರೆ ಡೆಡ್ ಬಾಡಿ ಸುಮಾರು 4 ದಿನಗಳ ಕಾಲ ನೀರಿನಲ್ಲೇ ಇದ್ದ ಕಾರಣ ಬೇರೆ ಯಾವುದೇ ಕ್ಲೂಗಳು ಸಿಗ್ತಿರೋದಿಲ್ಲ. ಮತ್ತೊಂದು ಕಡೆ ಮಾನ್ಸೇಕರ್ ಎಂಬ ಒಬ್ಬ ದೊಡ್ಡ ರೌಡಿ ಹಾಗೂ ಪೊಲಿಟಿಷಿಯನ್ ಬಗ್ಗೆ ಕೇಳಿದ್ವಿ ಅಲ್ವಾ. ಅವನ ಮಗಳು ಮೋನಾಳನ್ನ ಮತ್ತೊಂದು ಪಾರ್ಟಿಯ ಪೊಲಿಟಿಷಿಯನ್ ಮಗನಾಗಿರುವ ಅರವಿಂದ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ರೆಡಿ ಮಾಡಿಕೊಳ್ತಿರ್ತಾರೆ. ಆದ್ರೆ ಆ ಹುಡುಗ ಅರವಿಂದ್ಗೆ ಮಾತ್ರ ಮೋನಾಳನ್ನ ಮದುವೆ ಆಗೋದು ಒಂಚೂರು ಇಷ್ಟ ಇರೋದಿಲ್ಲ. ತನ್ನ ತಂದೆ ತುಂಬಾನೇ ಫೋರ್ಸ್ ಮಾಡಿದ ಕಾರಣ ಬೇರೆ ದಾರಿ ಇಲ್ಲದೆ ಮದುವೆಗೆ ಒಪ್ಪಿಕೊಂಡಿರ್ತಾನೆ. ನಂತರದ ಸೀನ್ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಪ್ರಭಾಕರ್ಗೆ ಕಾಲ್ ಮಾಡಿ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸರ್, ಕೊಲೆಯಾಗಿದ್ದ ಆ ಹುಡುಗಿಯ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದಾಗ ಆ ಹುಡುಗಿ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು.
ಮೋಸ್ಟ್ಲಿ ಆ ಹುಡುಗಿಯ ಪ್ರೆಗ್ನೆನ್ಸಿಗೆ ಕಾರಣ ಆಗಿರೋನೆ ಈ ಕೊಲೆಯನ್ನ ಮಾಡಿರ್ಬೋದು ಅಂತ ಹೇಳ್ತಾನೆ. ಮೊದಲಿಗೆ ಪ್ರಭಾಕರ್ ಇದೊಂದು ಅನಾಥ ಶವ ಅಂತ ಅದಕ್ಕೆ ಅಂತಿಮ ಸಂಸ್ಕಾರ ಮಾಡಿಸ್ಬೇಕು ಅಂತ ಅಂದುಕೊಂಡಿರ್ತಾನೆ. ಆದ್ರೆ ಯಾವಾಗ ಆ ಹುಡುಗಿ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು, ಆ ಹುಡುಗಿಯ ಡೆಡ್ ಬಾಡಿಯನ್ನ ಅವರ ಫ್ಯಾಮಿಲಿಯವರಿಗೆ ಹ್ಯಾಂಡ್ ಓವರ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾನೆ. ಈ ಕಡೆ ಪ್ರಮೋದ್ ಆ ಮಾನ್ಸೇಕರ್ ಬಳಿ ಹೇಗೆ ಕೆಲಸಕ್ಕೆ ಸೇರಿಕೊಂಡ ಅಂತ ತೋರಿಸಲಾಗುತ್ತೆ. ಸ್ನೇಹಿತರೆ, ಗ್ರಾಜುಯೇಷನ್ ಮುಗಿದ ನಂತರ ಪ್ರಮೋದ್ ತುಂಬಾ ಕಡೆ ಕೆಲಸ ಹುಡುಕಿರ್ತಾನೆ. ಆದ್ರೆ ಎಲ್ಲೂ ಕೂಡ ಕೆಲಸನೇ ಸಿಗದ ಕಾರಣ ಕೊನೆಗೆ ಆ ಮಾನ್ಸೇಕರ್ ಬಳಿ ಬಂದು ಯಾವುದಾದ್ರೂ ಕೆಲಸ ಇದ್ರೆ ಕೊಡಿ ಅಂತ ಬೇಡಿಕೊಂಡಿರ್ತಾನೆ. ಈ ಪ್ರಮೋದ್ ಒಬ್ಬ ಎಜುಕೇಟೆಡ್ ಆಗಿದ್ದ ಕಾರಣ ಮಾನ್ಸೇಕರ್ ಇವನನ್ನ PA ಆಗಿ ಕೆಲಸಕ್ಕೆ ಇಟ್ಟುಕೊಳ್ತಾನೆ. ಈ ಮಾನ್ಸೇಕರ್ಗೆ ಮೋನಾ ಎಂಬ ಒಬ್ಬಳು ಚಿಕ್ಕ ಮಗಳಿರ್ತಾಳೆ. ಆ ಮೋನಾ ದಿನಗಳು ಕಳೆದಂತೆ ಪ್ರಮೋದ್ಗೆ ಅಂಕಲ್ ಅಂಕಲ್ ಅಂತ ಇವನ ಜೊತೆ ಆಟವಾಡೋದಕ್ಕೆ ಶುರು ಮಾಡ್ತಾಳೆ. ಈಗ ಚಿತ್ರದ ಕತೆ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಪ್ರಮೋದ್ ಎಂದಿನಂತೆ ಮಾನ್ಸೇಕರ್ನ ಮನೆಗೆ ಕೆಲಸಕ್ಕೆ ಹೋಗ್ತಾನೆ. ಮೋನಾ ಇಲ್ಲಿ ಅಂತ ಕೇಳಿದಾಗ ಮಾನ್ಸೇಕರ್ ಹೀಗೆ ಹೇಳ್ತಾನೆ, ಪ್ರಮೋದ್ ನಿನ್ಗೆನೆ ಗೊತ್ತಲ್ವಾ, ಆಕೆ ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ಮುಂದಿನ ತಿಂಗಳು ಆಕೆ ಮದುವೆ ಅಂತ ನಾವೆಲ್ಲ ಪ್ರಿಪರೇಷನ್ ಮಾಡಿಕೊಳ್ತಿದ್ರೆ ಆಕೆ ನೋಡಿದ್ರೆ 3 ವಾರ ಮೆಡಿಟೇಷನ್ ಕ್ಯಾಂಪ್ಗೆ ಹೋಗ್ತಿದ್ದೀನಿ ಅಂತ ಮೆಸೇಜ್ ಹಾಕಿದ್ದಾಳೆ. ಕಾಲ್ ಮಾಡಿದ್ರೆ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾಳೆ. ಪ್ರಮೋದ್ ಮಾನ್ಸೇಕರ್ಗೆ, ಸರ್ ನೀವೇನೋ ತಲೆ ಕೆಡಿಸಿಕೊಳ್ಬೇಡಿ, ಮೋನಾ ತುಂಬಾನೇ ಇಂಟೆಲಿಜೆಂಟ್ ಹಾಗೂ ಧೈರ್ಯಶಾಲಿ, ಎಲ್ಲಿಗೆ ಹೋಗಿದ್ರು ಕೂಡ ಸೇಫ್ ಆಗಿ ವಾಪಸ್ ಬರ್ತಾಳೆ ಅಂತ ಹೇಳ್ತಾನೆ. ನಂತರದ ಸೀನ್ ನಲ್ಲಿ ನಾವು ನೋಡ್ತೀವಿ, ನಿಕ್ಕಿ ತನ್ನ ಎಡಿಟಿಂಗ್ ರೂಮ್ ನಲ್ಲಿ ಒಂದು ವಿಡಿಯೋವನ್ನ ಎಡಿಟ್ ಮಾಡ್ತಿರ್ತಾನೆ. ಅದರಲ್ಲಿ ಒಬ್ಬಳು ಹುಡುಗಿ ಕೆರೆ ಬಳಿ ಯಾರಿಂದನೋ ತಪ್ಪಿಸಿಕೊಂಡು ಓಡ್ತಿರ್ತಾಳೆ. ಅಷ್ಟರಲ್ಲೇ ಇವನನ್ನ ಮೀಟ್ ಮಾಡೋದಕ್ಕೆ ಅಂತ ವಿಷ್ಣು ಅಲ್ಲಿಗೆ ಬರ್ತಾನೆ. ವಿಷ್ಣು ಇವನ ಎಡಿಟಿಂಗ್ ರೂಮ್ ಗಳನ್ನ ನೋಡ್ತಿದ್ದಾಗ ಈತ ಬಿಡಿಸಿರುವ ವಿಚಿತ್ರವಾದ ಡ್ರಾಯಿಂಗ್ಸ್ ಗಳನ್ನ ನೋಡ್ತಾನೆ. ಅದರಲ್ಲಿ ಒಬ್ಬಳು ಮಹಿಳೆ ಅರ್ಧಂಬರ್ಧ ಬೆತ್ತಲೆಯಾಗಿ ಒಬ್ಬ ವ್ಯಕ್ತಿಯ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ತಾಳೆ. ಇದನ್ನ ನೋಡಿದ ವಿಷ್ಣು ನಗುತ್ತಾ, ಏನೋ ಈ ರೀತಿ ಡ್ರಾಯಿಂಗ್ಸ್ ಬಿಡಿಸಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ನಿಕ್ಕಿ ನಗುತ್ತಲೇ ತನ್ನ ಚೈಲ್ಡ್ಹುಡ್ ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ನಿಕ್ಕಿ ಚಿಕ್ಕವನಿರುವಾಗಲೇ ಇವನ ತಂದೆ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರ್ತಾರೆ. ನಿಕ್ಕಿಯ ತಾಯಿ ಇವನನ್ನ ತುಂಬಾನೇ ಪ್ರೀತಿಯಿಂದ ಬೆಳೆಸ್ತಿರ್ತಾಳೆ. ಆದ್ರೆ ಒಂದು ದಿನ ಇವನ ತಾಯಿ ನಿಕ್ಕಿ ಒಬ್ಬರು ಇನ್ಶೂರೆನ್ಸ್ ಆಫೀಸರ್ ಮನೆಗೆ ಬರ್ತಿದ್ದಾರೆ. ನೀನ್ ಸ್ವಲ್ಪ ಹೊರಗಡೆ ಹೋಗಿ ಆಟವಾಡ್ತಿರೋ, ಸ್ವಲ್ಪ ಸಮಯದ ನಂತರ ವಾಪಸ್ ಬಾ ಅಂತ ಹೇಳ್ತಾಳೆ. ಹೊರಗಡೆ ಬಂದ ನಿಕ್ಕಿ ಇವರಿಬ್ಬರು ಏನ್ ಮಾಡ್ತಿದ್ದಾರೆ ಅಂತ ಕಿಟಕಿ ಮೂಲಕ ನೋಡಿದಾಗ ಶಾಕಿಂಗ್ಲಿ ಇವನ ತಾಯಿ ಆ ಇನ್ಶೂರೆನ್ಸ್ ಆಫೀಸರ್ ನ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ತಾಳೆ. ತನ್ನ ತಾಯಿಯ ಆ ಬಿಹೇವಿಯರ್ ನೋಡಿದ ನಿಕ್ಕಿ ಚಿಕ್ಕ ವಯಸ್ಸಿನಿಂದಲೇ ಮಹಿಳೆಯರನ್ನ ಕಂಡ್ರೆ ದ್ವೇಷ ಮಾಡ್ತಿರ್ತಾನೆ. ಮರುದಿನ ಬೆಳಗ್ಗೆ ಇನ್ಸ್ಪೆಕ್ಟರ್ ಪ್ರಭಾಕರ್ಗೆ ಕೆರೆಯಲ್ಲಿ ಸಿಕ್ಕಿದ್ದ ಆ ಡೆಡ್ ಬಾಡಿಯ ಕೈಯಲ್ಲಿ ಒಂದು ಬಂಗಾರದ ಬಳೆ ಇತ್ತಲ್ಪ. ಆ ಬಳೆಯನ್ನ ಎಕ್ಸಾಮಿನ್ ಮಾಡಿದಾಗ ಬಳೆಯ ಹಿಂದೆ ಹಾಲ್ ಮಾರ್ಕ್ ನ ಜೊತೆ ಒಂದು ಸೀರಿಯಲ್ ನಂಬರ್ ಇರುತ್ತೆ. ಆ ನಂಬರ್ ಯಾವ ಅಂಗಡಿದು ಅಂತ ಚೆಕ್ ಮಾಡಿದಾಗ ಆ ಅಂಗಡಿ ಯಾವುದು ಅಂತ ಪತ್ತೆಯಾಗುತ್ತೆ. ಆ ಸೀರಿಯಲ್ ನಂಬರ್ ನ ತೋರಿಸಿ ಈ ಬಳೆಯನ್ನ ಯಾರು ಮಾಡಿಸಿದ್ದು ಅಂತ ಚೆಕ್ ಮಾಡಿದಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಕೊಲೆಯಾಗಿರುವ ಆ ಹುಡುಗಿ ಬೇರೆ ಯಾರು ಅಲ್ಲ, ಮಾನ್ಸೇಕರ್ನ ಮಗಳು ಮೋನಾ. ಮೋನಾ ಸತ್ತು ಹೋದ್ಲು ಅಂತ ಗೊತ್ತಾಗ್ತಿದ್ದ ಹಾಗೆ ಮಾನ್ಸೇಕರ್ ಹಾಗೂ ಪ್ರಮೋದ್ ತುಂಬಾನೇ ದುಃಖದಿಂದ ಅಳೋದಕ್ಕೆ ಶುರು ಮಾಡ್ತಾರೆ. ಮೋನಾಳನ್ನ ತನ್ನ ತಂಗಿ ರೀತಿ ಟ್ರೀಟ್ ಮಾಡ್ತಿದ್ದ ಪ್ರಮೋದ್ ಕೂಡ ಆಕೆಯನ್ನ ತುಂಬಾನೇ ಮಿಸ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಮರುದಿನ ಬೆಳಿಗ್ಗೆ ಇನ್ಸ್ಪೆಕ್ಟರ್ ಪ್ರಭಾಕರ್ ಮಾನ್ಸೇಕರ್ನ ಮನೆಗೆ ಇನ್ವೆಸ್ಟಿಗೇಷನ್ಗೆ ಅಂತ ಬಂದಿರ್ತಾನೆ. ಪ್ರಭಾಕರ್ ಮಾನ್ಸೇಕರ್ಗೆ, ಸರ್ ನಿಮ್ಮ ಮೇಲೆ ಯಾರಿಗಾದ್ರೂ ದ್ವೇಷ ಇತ್ತಾ? ಆ ದ್ವೇಷಕ್ಕೆ ನಿಮ್ಮ ಮಗಳನ್ನ ಕೊಲೆ ಮಾಡಿರ್ಬೋದು ಅಂತ ನಿಮಗೆ ಅನುಮಾನ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅಲ್ಲೇ ಕೂತಿದ್ದ ಪ್ರಮೋದ್ ಹೀಗೆ ಹೇಳ್ತಾನೆ, ಸರ್ ಸಿಟಿಯಲ್ಲಿ ಮಾನ್ಸೇಕರ್ ಅವರನ್ನ ಕಂಡ್ರೆ ತುಂಬಾ ಜನಗಳಿಗೆ ಆಗೋದಿಲ್ಲ, ಆದ್ರೆ ಅವರ್ಯಾರಿಗೂ ಕೂಡ ಮಾನ್ಸೇಕರ್ ಅವರ ಮಗಳನ್ನ ಕೊಲೆ ಮಾಡುವಷ್ಟು ಧೈರ್ಯ ಇಲ್ಲ. ಆದ್ರೆ ಮೋನಾಳ ಮದುವೆ ಫಿಕ್ಸ್ ಆಗಿರುವ ಅರವಿಂದ್ಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಅವನ ಫ್ರೆಂಡ್ಸ್ ಗಳ ಮೂಲಕ ನನಗೆ ಗೊತ್ತಾಗಿತ್ತು. ಮೋಸ್ಟ್ಲಿ ಆತ ಬೇರೊಬ್ಬಳು ಹುಡುಗಿಯನ್ನ ಪ್ರೀತಿ ಮಾಡ್ತಿದ್ದ ಅನ್ಸುತ್ತೆ. ನನಗೆ ಯಾಕೋ ಅವನ ಮೇಲೇನೆ ಅನುಮಾನ ಇದೆ. ತಕ್ಷಣವೇ ಪ್ರಭಾಕರ್ ಅರವಿಂದ್ ನ ಮನೆಗೆ ಹೋಗಿ ಅವನನ್ನ ಅರೆಸ್ಟ್ ಮಾಡ್ತಾನೆ. ಅರವಿಂದ್ ನ ರೂಮ್ ಅನ್ನ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾಗ ಶಾಕಿಂಗ್ಲಿ ಒಂದು ಆಸಿಡ್ ಬಾಟಲ್ ಸಿಗುತ್ತೆ. ಪ್ರಭಾಕರ್ಗೆ ಮತ್ತಷ್ಟು ಅನುಮಾನ ಬಂದು ತಕ್ಷಣವೇ ಅವನನ್ನ ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಬರ್ತಾನೆ. ಅರವಿಂದ್ಗೆ ಎಷ್ಟೇ ಹೊಡೆದು ಇನ್ವೆಸ್ಟಿಗೇಟ್ ಮಾಡಿದ್ರು ಕೂಡ, ಸರ್ ನನಗೆ ಈ ಕೊಲೆಯ ಬಗ್ಗೆ ಏನು ಕೂಡ ಗೊತ್ತಿಲ್ಲ, ನನಗೆ ಮೋನಾಳ ಜೊತೆ ಮದುವೆ ಇಷ್ಟ ಇರಲಿಲ್ಲ, ಯಾಕಂದ್ರೆ ನಾನು ಬೇರೊಬ್ಬಳು ಹುಡುಗಿಯನ್ನ ಪ್ರೀತಿ ಮಾಡ್ತಿದ್ದೀನಿ, ಆದ್ರೆ ಆಕೆಯನ್ನ ಕೊಲೆ ಮಾಡುವಷ್ಟು ಧೈರ್ಯ ನನ್ಗಿಲ್ಲ ಸರ್ ಅಂತ ಅಳುತ್ತಾ ಹೇಳ್ತಾನೆ. ಈಗ ಪ್ರಭಾಕರ್ಗೂ ಕೂಡ ಈತ ಕೊಲೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ನಂತರ ಮೋನಾಳ ಸೋಷಿಯಲ್ ಮೀಡಿಯಾಗಳನ್ನ ಚೆಕ್ ಮಾಡಿದ್ರೆ ಏನಾದ್ರೂ ಕ್ಲೂಗಳು ಸಿಗ್ಬೋದು ಅಂತ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಮೋನ ಹಾಕುತ್ತಿದ್ದ ಎಲ್ಲ ಇನ್ಸ್ಟಾಗ್ರಾಮ್ ಪೋಸ್ಟ್ ಗಳಲ್ಲೂ ಒಂದು ಕಾಮೆಂಟ್ ಮಾತ್ರ ಕಾಮನ್ ಆಗಿರುತ್ತೆ. ಆ ಕಾಮೆಂಟ್ ಮಾಡ್ತಿರುವ ವ್ಯಕ್ತಿ ಯಾರು ಅಂತ ಅವನ ಪ್ರೊಫೈಲ್ಗೆ ಹೋಗಿ ನೋಡಿದ್ರೆ ಮಜಲ್ ಮ್ಯಾನ್ ಅಂತ ಅಕೌಂಟ್ ನೇಮ್ ಇರುತ್ತೆ. ಅದನ್ನ ಬಿಟ್ರೆ ಅಕೌಂಟ್ ನಲ್ಲಿ ಫೋಟೋ ಆಗ್ಲಿ ಬೇರೆ ಯಾವುದೇ ಡೀಟೇಲ್ಸ್ ಆಗ್ಲಿ ಮೆನ್ಷನ್ ಆಗಿರೋದಿಲ್ಲ. ಆ ಮಸಲ್ ಮ್ಯಾನ್ ಎಂಬ ವ್ಯಕ್ತಿ ಹಾಕ್ತಿದ್ದ ಕಮೆಂಟ್ ಗಳು ಒಂದು ರೀತಿ ವಿಚಿತ್ರವಾಗಿರುತ್ತೆ. ಅಕೌಂಟ್ IP ಅಡ್ರೆಸ್ ಆದ್ರೂ ಟ್ರೇಸ್ ಆಗುತ್ತಾ ಅಂತ ಚೆಕ್ ಮಾಡ್ತಾರೆ, ಆದ್ರೆ ಅದು ಕೂಡ ಸಾಧ್ಯ ಆಗೋದಿಲ್ಲ. ಈ ಕಡೆ ವಿಷ್ಣು ಕೂಡ ಒಬ್ಬ ಕ್ರಿಮಿನಲ್ ಲಾಯರ್ ಅಲ್ವಾ. ತನ್ನ ಮಗನನ್ನ ಡಿಫೆಂಡ್ ಮಾಡೋದಕ್ಕೆ ಅರವಿಂದ್ ನ ತಂದೆ ವಿಷ್ಣುನನ್ನ ಹೈರ್ ಮಾಡಿರ್ತಾನೆ. ಅದೇ ಸಮಯಕ್ಕೆ ಆಫೀಸರ್ ಪ್ರಭಾಕರ್ಗೆ ಆ ಕೆರೆ ಇದ್ದ ಏರಿಯಾದ ಸುತ್ತಮುತ್ತ ಯಾವುದಾದ್ರೂ CCTV ಕ್ಯಾಮ್ರಾಗಳಿದೆಯಾ ಅಂತ ಚೆಕ್ ಮಾಡಿದಾಗ ಒಂದು ಫುಟೇಜ್ ಸಿಕ್ಕಿರುತ್ತೆ. ಅದರಲ್ಲಿ ಮೋನಾಳ ಕಾರನ್ನ ಒಬ್ಬ ವ್ಯಕ್ತಿ ತುಂಬಾನೇ ಫಾಸ್ಟ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಿರೋದು ರೆಕಾರ್ಡ್ ಆಗಿರುತ್ತೆ. ಆ ಕಾರಲ್ಲಿ ಮೋನ ಏನಾದ್ರೂ ಇದ್ಲಾ ಅಂತ ಚೆಕ್ ಮಾಡಿದಾಗ ಮೋನ ಕಾರಿನಲ್ಲಿ ಕಾಣಿಸೋದಿಲ್ಲ. ಮೋನಾಳ
ಕಾರನ್ನ ಡ್ರೈವ್ ಮಾಡ್ತಿದ್ದ ಆ ವ್ಯಕ್ತಿ ಯಾರು ಅಂತ ಅವನ ಮುಖ ನೋಡೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಮುಖ ಕವರ್ ಆಗಿರುತ್ತೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಅರವಿಂದ್ ನ ತಂದೆ ಕೂಡ ಒಬ್ಬ ಪೊಲಿಟಿಷಿಯನ್ ಅಲ್ಪ. ಆತ ಒಂದು ಪ್ರೆಸ್ ಮೀಟ್ ಅನ್ನ ಅರೇಂಜ್ ಮಾಡಿ ನನ್ನ ಮಗ ಯಾವುದೇ ತಪ್ಪನ್ನ ಕೂಡ ಮಾಡಿಲ್ಲ, ಅಮಾನ್ ಶೇಖರ್ನ ಮಗಳೇ ಮೋಸ್ಟ್ಲಿ ಬೇರೆ ಯಾರನ್ನೋ ಇಷ್ಟಪಡ್ತಿರ್ಬೇಕು, ಅದಕ್ಕೇನೆ ಆಕೆ ಅವನ ಜೊತೆ ಓಡಿ ಹೋಗಿ ನಂತರ ಕೊಲೆಯಾಗಿರ್ಬಹುದು ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಇದಾಗಿ ಸ್ವಲ್ಪ ಸಮಯದ ನಂತರ ಶಾಕಿಂಗ್ಲಿ ಮೋನಾ ಮತ್ತೊಬ್ಬ ಹುಡುಗನ ಜೊತೆ ಇಂಟಿಮೇಟ್ ಆಗ್ತಿರುವ ರೀತಿ ಒಂದು ವಿಡಿಯೋ ವೈರಲ್ ಆಗಿ ಬಿಡುತ್ತೆ. ಇದನ್ನ ನೋಡಿದ ಜನಗಳೆಲ್ಲ ಮೋಸ್ಟ್ಲಿ ಮೋನಾಳ ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ ಅನ್ಸುತ್ತೆ, ಆಕೆ ಬೇರೆ ಯಾರದ್ದು ಜೊತೆ ಓಡಿ ಹೋಗಿ ನಂತರ ಕೊಲೆಯಾಗಿದ್ದಾಳೆ ಅಂತ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿದ ಪ್ರಮೋದ್ಗೆ ಪಿತ್ತ ನೆತ್ತಿಗೇರುತ್ತೆ. ಖಂಡಿತ ಇದು ಅರವಿಂದ್ ಹಾಗೂ ಅವನ ತಂದೆಯ ಕೆಲಸನೇ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದು ಅರವಿಂದ್ಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲೇ ಅರವಿಂದ್ ಪರ ವಾದ ಮಾಡೋದಕ್ಕೆ ಅಂತ ಬಂದಿದ್ದ ವಿಷ್ಣು ಇವನನ್ನ ತಡಿತಾನೆ. ವಿಷ್ಣು ಅರವಿಂದ್ ನ ಪರ ವಾದ ಮಾಡೋದಕ್ಕೆ ಬಂದಿದ್ದಾನೆ ಅಂತ ಪ್ರಮೋದ್ಗೆ ಗೊತ್ತಾಗ್ತಿದ್ದ ಹಾಗೆ ಮತ್ತಷ್ಟು ಕೋಪ ಜಾಸ್ತಿ ಆಗುತ್ತೆ. ವಿಷ್ಣು, ನೀನು ಎಂತ ಕೆಲಸ ಮಾಡೋದಕ್ಕೆ ಹೊರಟಿದ್ಯಾ ಅಂತ ನಿನ್ಗೆ ಗೊತ್ತಾಗ್ತಿದ್ಯಾ? ನಮ್ಮಿಬ್ಬರ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟು ಈ ಕೇಸ್ ನಿಂದ ನೀನು ವಾಕೌಟ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ವಿಷ್ಣು ನಗುತ್ತಾ ಹೇಳ್ತಾನೆ, ಪ್ರಮೋದ್, ನೀನು ಅಮಾನ್ ಶೇಖರ್ ಬಳಿ ಕೆಲಸ ಮಾಡ್ಬೇಡ ಅಂತ ನಾನು ಅದೆಷ್ಟೋ ಸಾರಿ ನಿನ್ಗೆ ಹೇಳಿದ್ದೆ, ಆದ್ರೆ ನೀನು ಯಾವತ್ತಾದ್ರೂ ನನ್ನ ಮಾತನ್ನ ಕೇಳಿದ್ದೆ. ಆದ್ರೆ ಈಗ ನೋಡಿದ್ರೆ ಅರವಿಂದ್ ನಿಜವಾಗಿಯೂ ತಪ್ಪನ್ನ ಮಾಡಿದ್ದಾನೋ ಇಲ್ವೋ ಅಂತ ಇನ್ನೂ ಕೂಡ ಪ್ರೂವ್ ಆಗಿಲ್ಲ. ನೀನ್ ನೋಡಿದ್ರೆ ಅವನೇ ಕೊಲೆಗಾರ ಅಂತ ಫಿಕ್ಸ್ ಆಗಿ ನನ್ನನ್ನ ಈ ಕೇಸ್ ನಿಂದ ವಾಕೌಟ್ ಮಾಡು ಅಂತ ಹೇಳ್ತಿದ್ಯಾ. ನೋಡು ಪ್ರಮೋದ್, ನಮ್ಮಿಬ್ರ ಫ್ರೆಂಡ್ಶಿಪ್ ಬೇರೆ, ನಮ್ಮ ಪರ್ಸನಲ್ ಕೆಲಸಗಳೇ ಬೇರೆ. ನಾನು ಈ ಕೇಸನ್ನ ವಾದ ಮಾಡಿ ನಿಜವಾದ ಕೊಲೆಗಾರ ಯಾರು ಅಂತ ಕಂಡುಹಿಡಿತೀನಿ ಅಂತ ಹೇಳ್ತೇನೆ. ವಿಷ್ಣುನ ಮಾತುಗಳನ್ನ ಕೇಳಿದ ಪ್ರಮೋದ್ಗೆ ತುಂಬಾನೇ ಬೇಜಾರಾಗುತ್ತೆ. ಈ ಕೇಸ್ನ ಟ್ರಯಲ್ ಸ್ಟಾರ್ಟ್ ಆದಾಗ ಕಡೆಗೂ ವಿಷ್ಣು ಅರವಿಂದ್ ನ ತಪ್ಪು ಏನು ಇಲ್ಲ ಅಂತ ಸಾಬೀತು ಮಾಡ್ತಾನೆ. ಅರವಿಂದ್ ನ ತಪ್ಪು ಏನು ಇಲ್ಲ, ಆತ ಒಬ್ಬ ನಿರಪರಾಧಿ ಅಂತ ಅವನನ್ನ ಬಿಡುಗಡೆ ಮಾಡೋದಕ್ಕೆ ಜಡ್ಜ್ ತೀರ್ಪು ಕೊಡ್ತಾರೆ. ಆದ್ರೆ ಈಗಲೂ ಕೂಡ ಪ್ರಭಾಕರ್ ಹಾಗೂ ಅವನ ಟೀಮ್ಗೆ ನಿಜವಾದ ಕೊಲೆಗಾರ ಯಾರು ಅಂತ ಕಂಡುಹಿಡಿಯೋದಕ್ಕೆ ತುಂಬಾನೇ ಪೊಲಿಟಿಕಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ನೋಡಿದ್ರೆ ಶಾಕಿಂಗ್ಲಿ ಪೊಲೀಸರು ನತಾಶಾಳನ್ನೇ ಪೊಲೀಸ್ ಸ್ಟೇಷನ್ಗೆ ಅರೆಸ್ಟ್ ಮಾಡಿ ಕರೆದುಕೊಂಡು ಬಂದಿರ್ತಾರೆ. ಈ ವಿಷಯ ಕೇಳಿ ಶಾಕ್ ಆದ ವಿಷ್ಣು ತಕ್ಷಣವೇ ಸ್ಟೇಷನ್ಗೆ ಓಡಿ ಬರ್ತಾನೆ. ಈ ನತಾಶಾ ಪ್ರಮೋದ್ನ ತಂಗಿಯಾಗಿದ್ದ ಕಾರಣ ಅವನಿಗೆ ತಕ್ಷಣವೇ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ. ಇದನ್ನ ಕೇಳಿದ ಪ್ರಮೋದ್ಗೆ ಶಾಕ್ ಆಗುತ್ತೆ. ವಿಷ್ಣು, ಖಂಡಿತ ನನ್ನ ತಂಗಿ ಈ ಕೊಲೆಯನ್ನ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ, ತಕ್ಷಣವೇ ನನ್ನ ತಂಗಿಯನ್ನ ಕಾಪಾಡು, ನಾನು ತಕ್ಷಣವೇ ಪೊಲೀಸ್ ಸ್ಟೇಷನ್ಗೆ ಬರ್ತಿದ್ದೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಈ ಕಡೆ ನತಾಶಾ ಹಾಗೂ ವಿಷ್ಣು ಈ ಹಿಂದೆ ಒಬ್ಬರನ್ನೊಬ್ರು ಪ್ರೀತಿ ಮಾಡಿ ಬ್ರೇಕಪ್ ಮಾಡಿಕೊಂಡಿದ್ರಲ್ವಾ, ಅದೇ ಕಾರಣಕ್ಕೆ ವಿಷ್ಣು ನತಾಶಾಳನ್ನ ಎಷ್ಟೇ ಮಾತನಾಡಿಸಿದ್ರು ಕೂಡ ಆಕೆ ಸರಿಯಾಗಿ ಮಾತನಾಡ್ತಿರೋದಿಲ್ಲ. ಅಸಲಿಗೆ ಈ ವಿಷ್ಣು ಹಾಗೂ ನತಾಶಾಳ ಮಧ್ಯ ಏನಾಗಿತ್ತು ಅಂತ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಒಂದು ದಿನ ಒಂದು ಪಾರ್ಟಿಗೆ ಈ ನತಾಶಾ, ನಿಕ್ಕಿ, ಪ್ರಮೋದ್ ಹಾಗೂ ವಿಷ್ಣು ಹೋಗಿರ್ತಾರೆ. ಪ್ರಮೋದ್ ಬರುವಾಗ ಮೋನಾಳನ್ನ ಕೂಡ ಕರೆದುಕೊಂಡು ಬಂದಿರ್ತಾನೆ. ಮೊದಲೇ ಈ ವಿಷ್ಣು ಹಾಗೂ ನತಾಶಾ ಒಬ್ಬರನ್ನೊಬ್ರು ಪ್ರೀತಿ ಮಾಡ್ತಿದ್ರಲ್ವಾ. ನತಾಶಾ ಎಲ್ಲರ ಮುಂದೆ ವಿಷ್ಣುಗೆ ಪ್ರಪೋಸ್ ಮಾಡಿ ನನ್ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾಳೆ. ಆದ್ರೆ ಆಕೆ ಪ್ರಪೋಸಲ್ಗೆ ವಿಷ್ಣು ಏನನ್ನು ಕೂಡ ಮಾತನಾಡದೆ ಸುಮ್ಮನೆ ನಿಂತು ಬಿಡ್ತಾನೆ. ಈತ ಎಸ್ ಆರ್ ನೋ ಅಂತ ಹೇಳದೆ ಸುಮ್ಮನೆ ನಿಂತಿರೋದನ್ನ ನೋಡಿದ ನತಾಶಾಗೆ ಎಲ್ಲರ ಮುಂದೆ ಅವಮಾನ ಆಗುತ್ತೆ. ಅಂದಿನಿಂದ ಇವರಿಬ್ಬರ ಮಧ್ಯ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಆದ್ರೆ ನತಾಶಾಗೆ ಮಾತ್ರ ಈ ವಿಷ್ಣು ಮೋಸ್ಟ್ಲಿ ಬೇರೆ ಯಾರೋ ಹುಡುಗಿಯನ್ನ ಪ್ರೀತಿ ಮಾಡ್ತಿರ್ಬೇಕು, ಅದೇ ಕಾರಣಕ್ಕೇನೆ ಆತ ನನ್ನನ್ನ ಮದ್ವೆ ಆಗೋದಕ್ಕೆ ಒಪ್ಪಿಕೊಳ್ತಿಲ್ಲ ಅಂತ ಅನುಮಾನ ಶುರುವಾಗುತ್ತೆ. ಅದೇ ಅನುಮಾನದಲ್ಲೇ ಅವನನ್ನ ಫಾಲೋ ಮಾಡ್ತಾ ಹೋದಾಗ ಒಂದು ಪಾರ್ಟಿಯಲ್ಲಿ ಆತ ಹಾಗೂ ಮೋನಾ ಡ್ಯಾನ್ಸ್ ಮಾಡ್ತಿರೋದನ್ನ ನೋಡ್ತಾಳೆ. ಅಲ್ಲಿ ಪ್ರಮೋದ್ ಹಾಗೂ ನಿಕ್ಕಿ ಕೂಡ ಇರ್ತಾರೆ. ಆದರೆ ಮೊದಲೇ ಅನುಮಾನ ಪಡ್ತಿದ್ದ ನತಾಶಾ ಈ ಮೋನಾನೇ ನನ್ನಿಂದ ವಿಷ್ಣುವನ್ನ ದೂರ ಮಾಡ್ತಿರೋದು ಅಂತ ಅದೇ ಕೋಪದಲ್ಲಿ ಎಲ್ಲರ ಮುಂದೆ ಆಕೆ ಕಪಾಳಕ್ಕೆ ಹೊಡೆದು ಬಿಡ್ತಾಳೆ. ನೋಡಿದ್ರೆ ಶಾಕಿಂಗ್ಲಿ ನತಾಶಾ ಹೊಡೆದ ರಭಸಕ್ಕೆ ಮೋನಾಳ ಮೂಗಿನಿಂದ ರಕ್ತ ಸುರಿಯೋದಕ್ಕೆ ಶುರುವಾಗುತ್ತೆ. ನತಾಶಾ ವಿನಾಕಾರಣ ತನ್ನ ಮೇಲೆ ಅನುಮಾನ ಪಡ್ತಿರೋದನ್ನ ನೋಡಿದ ಮೋನಾಗೂ ಕೂಡ ತುಂಬಾನೇ ಕೋಪ ಬರುತ್ತೆ. ಆಕೆ ಕೂಡ ಎಲ್ಲರ ಮುಂದೆನೆ ನತಾಶಾಗೆ ಕೆಟ್ಟದಾಗಿ ಬೈಯೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಮಾತಿಗೆ ಮಾತು ಬೆಳೆದು ಮೋನಾ ಅದೇ ಕೋಪದಲ್ಲಿ ಇದೆಲ್ಲವನ್ನ ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಹಾಕಿ ಬಿಡ್ತಾಳೆ. ಆ ವಿಡಿಯೋದಲ್ಲಿ ನನ್ಗೇನಾದ್ರೂ ಆದ್ರೆ ಅದಕ್ಕೆ ಕಾರಣ ಈ ನತಾಶಾ ಆಂಟಿ ಅಂತ ಹೇಳಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಇದೇ ವಿಡಿಯೋವನ್ನ ಇನ್ಸ್ಪೆಕ್ಟರ್ ಪ್ರಭಾಕರ್ ನತಾಶಾಗೆ ತೋರಿಸ್ತಾನೆ. ನತಾಶಾ, ಇದೊಂದು ವಿಡಿಯೋ ಸಾಕು ನಿನ್ನನ್ನ ಜೀವನ ಪರ್ಯಂತ ಜೈಲಿಗೆ ಹೋಗುವ ಹಾಗೆ ಮಾಡೋದಕ್ಕೆ. ನಿಜ ಹೇಳು, ಮೋನಾಳನ್ನ ಯಾಕೆ ಕೊಲೆ ಮಾಡ್ದೆ? ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಆ ಕೆರೆಯ ಬಳಿ ಯಾಕೆ ಡಿಸ್ಪೋಸ್ ಮಾಡ್ದೆ ಅಂತ ವಿಚಾರಿಸೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ನತಾಶಾ, ಸರ್ ಏನ್ ಹೇಳ್ತಿದ್ದೀರಾ? ನಾನ್ ಯಾಕೆ ಮೋನಾಳನ್ನ ಕೊಲೆ ಮಾಡ್ತೀನಿ? ಆಕೆ ನಾನು ಪ್ರೀತಿ ಮಾಡ್ತಿದ್ದ ಈ ವಿಷ್ಣುವನ್ನ ನನ್ನಿಂದ ದೂರ ಮಾಡ್ತಿದ್ದಾಳೆ ಅನ್ನೋ ಅನುಮಾನಕ್ಕೆ ಆಕೆ ಜೊತೆ ಜಗಳ ಮಾಡಿದೆ ಅಷ್ಟೇ. ಜಗಳ ಮಾಡಿದ್ದನ್ನ ಬಿಟ್ರೆ ಆಕೆಯನ್ನ ಕೊಲೆ ಮಾಡುವಷ್ಟು ಕ್ರೂರಿ ನಾನಲ್ಲ ಸರ್ ಅಂತ ಹೇಳ್ತಾಳೆ. ಅದಕ್ಕೆ ಪ್ರಭಾಕರ್, ಸರಿ ನೀನ್ ಹೇಳೋದು ನಿಜ ಅಂತಾನೆ ಅಂದುಕೊಳ್ತೀನಿ, ಆದ್ರೆ ಆ ದಿನ ಮೋನಾ ಕೊಲೆಯಾದ ಸಮಯದಲ್ಲಿ ನೀನು ಎಲ್ಲಿದೆ ಅಂತ ಕೇಳ್ತಾನೆ. ಇವನ ಪ್ರಶ್ನೆಗೆ ಒಂದು ರೀತಿ ಗಾಬರಿಯಾದ ನತಾಶಾ ಏನನ್ನು ಹೇಳದೆ ಸುಮ್ಮನಾಗಿ ಬಿಡ್ತಾಳೆ. ಇದನ್ನ ನೋಡಿದ ಪ್ರಭಾಕರ್ ಹಾಗೂ ಅವನ ಟೀಮ್ಗೆ ನತಾಶಾಳ ಮೇಲೆ ಮತ್ತಷ್ಟು ಅನುಮಾನ ಬರುತ್ತೆ. ನಿನ್ನನ್ನ ಹೇಗೆ ಬಾಯ್ ಬಿಡಿಸ್ಬೇಕು ಅಂತ ನನಗೆ ಗೊತ್ತು, ಏನ್ ಮಾಡ್ತೀನಿ ನೋಡ್ತಿರೋ ಅಂತ ಅವಳನ್ನ ಎಳೆದುಕೊಂಡು ಹೋಗಿ ಸೆಲ್ನ ಒಳಗಡೆ ಹಾಕಿ ಬಿಡ್ತಾರೆ.
ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಮೋನಾಳ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಕಮೆಂಟ್ ಮಾಡ್ತಿದ್ದ ಆ ಮಜಲ್ ಮ್ಯಾನ್ ಎಂಬಾತನ ಮನೆಯನ್ನ ಪತ್ತೆ ಮಾಡಿರ್ತಾರೆ. ಸ್ನೇಹಿತರೆ, ಆ ಮಜಲ್ ಮ್ಯಾನ್ ಬೇರೆ ಯಾರು ಅಲ್ಲ, ಅದು ನಿಕ್ಕಿ. ಮನೆಯನ್ನೆಲ್ಲ ಚೆಕ್ ಮಾಡ್ತಾ ಅವನ ಎಡಿಟಿಂಗ್ ರೂಮ್ ನ ಒಳಗಡೆ ಹೋದಾಗ ಆತ ಬಿಡಿಸಿದ್ದ ಚಿತ್ರ ವಿಚಿತ್ರವಾದ ಡ್ರಾಯಿಂಗ್ಸ್ ಗಳು ಹಾಗೂ ಅಲ್ಲಿದ್ದ ವಸ್ತುಗಳನ್ನ ನೋಡಿ ಅವನ ಮೇಲೆ ಮತ್ತಷ್ಟು ಅನುಮಾನ ಜಾಸ್ತಿ ಆಗುತ್ತೆ. ನಂತರ ಅವನ ಎಡಿಟಿಂಗ್ ಕಂಪ್ಯೂಟರ್ ಅನ್ನ ಓಪನ್ ಮಾಡಿ ನೋಡಿದಾಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಮೋನಾಳ ಡೆಡ್ ಬಾಡಿ ಒಂದು ಕೆರೆಯ ಬಳಿ ಸಿಕ್ಕಿತ್ತಲ್ವಾ, ಆಕೆ ಕೊಲೆಯಾಗೋದಕ್ಕೂ ಮುಂಚೆ ಯಾರಿಂದಲೋ ತಪ್ಪಿಸಿಕೊಂಡು ಓಡ್ತಿರೋದು ರೆಕಾರ್ಡ್ ಆಗಿರುತ್ತೆ. ಅದನ್ನ ನೋಡಿದ ಪ್ರಭಾಕರ್ ಹಾಗೂ ಪ್ರಮೋದ್ಗೆ ಒಂದೇ ಸರಿ ಶಾಕ್ ಆಗಿಬಿಡುತ್ತೆ. ತಕ್ಷಣವೇ ಪ್ರಭಾಕರ್ ನಿಕ್ಕಿಯನ್ನ ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಮೊದಲೇ ಒಬ್ಬ ವಿಚಿತ್ರ ಕ್ಯಾರೆಕ್ಟರ್ ನ ವ್ಯಕ್ತಿಯಾಗಿದ್ದ ನಿಕ್ಕಿ ಹೇಳೋದೇನ್ ಗೊತ್ತಾ, ಸರ್ ನನ್ನ ಕಂಪ್ಯೂಟರ್ ನಲ್ಲಿರುವ ಫುಟೇಜ್ ಅನ್ನ ನೋಡಿಬಿಟ್ರ ಸರ್, ನಾನೇನು ಕೂಡ ಅದನ್ನ ಎಡಿಟೇ ಮಾಡಿಲ್ಲ. ಮೋನಾಗೆ ಟಾರ್ಚರ್ ಮಾಡ್ತಿರುವ ಎಡಿಟ್ ಮಾಡಿರುವ ವಿಡಿಯೋಸ್ಗಳು ಇದೆ, ಅದನ್ನ ನೋಡಿ ಅಂತ ತನ್ನ ಬಳಿ ಇದ್ದ ಮತ್ತೊಂದು ವಿಡಿಯೋವನ್ನ ತೋರಿಸ್ತಾನೆ. ಆ ವಿಡಿಯೋ ನೋಡಿದ ವಿಷ್ಣು ಹಾಗೂ ಇನ್ಸ್ಪೆಕ್ಟರ್ ಪ್ರಭಾಕರ್ಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ತಕ್ಷಣವೇ ಪ್ರಭಾಕರ್ ನಿಕ್ಕಿಯನ್ನ ಕೂಡ ಸೆಲ್ಗೆ ಹಾಕಿ ವಿಷ್ಣುನನ್ನ ಅಲ್ಲಿಂದ ಕಳುಹಿಸಿ ಬಿಡ್ತಾನೆ. ಆದ್ರೆ ವಿಷ್ಣು ಅಲ್ಲಿಂದ ಹೊರಗಡೆ ಬರೋದಕ್ಕೂ ಮುಂಚೆ ಹೋಗಿ ನತಾಶಳನ್ನ ಮೀಟ್ ಮಾಡ್ತಾನೆ. ಆ ದಿನ ನತಾಶಾ ಇವನಿಗೆ ಮದ್ವೆ ಪ್ರಪೋಸಲ್ ಮಾಡಿದಾಗ ಈತ ಯಾಕೆ ಏನನ್ನು ಕೂಡ ಆನ್ಸರ್ ಮಾಡಲಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಸ್ನೇಹಿತರೆ, ಈ ವಿಷ್ಣುವಿನ ತಂದೆ ಚಿಕ್ಕ ವಯಸ್ಸಿನಲ್ಲೇ ಕ್ಯಾನ್ಸರ್ ನಿಂದಾಗಿ ಸತ್ತು ಹೋಗಿರ್ತಾರೆ. ಇವನ ತಾಯಿಯೊಬ್ಬಳೆ ಇವನನ್ನ ತುಂಬಾನೇ ಪ್ರೀತಿಯಿಂದ ಬೆಳೆಸಿರ್ತಾಳೆ. ವಿಷ್ಣು ಕೂಡ ತನ್ನ ತಾಯಿಯನ್ನ ತುಂಬಾನೇ ಪ್ರೀತಿ ಮಾಡ್ತಿರ್ತಾನೆ. ಆದ್ರೆ ಒಂದು ದಿನ ಬೀಚ್ಗೆ ಆಟವಾಡೋದಕ್ಕೆ ಅಂತ ಹೋಗಿದ್ದಾಗ ಈತ ಮುಳುಗೋದನ್ನ ತಪ್ಪಿಸೋದಕ್ಕೆ ಅಂತ ಹೋಗಿ ಇವನ ತಾಯಿ ಸತ್ತು ಹೋಗಿರ್ತಾಳೆ. ಪ್ರೆಸೆಂಟ್ ನಲ್ಲಿ ವಿಷ್ಣು ನತಾಶಾಗೆ ಹೀಗೆ ಹೇಳ್ತಾನೆ, ನತಾಶಾ, ನಾನು ಚಿಕ್ಕವನಿದ್ದಾಗ ನನ್ನ ತಂದೆಯನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದೆ, ಆದ್ರೆ ದೇವರು ಅವರನ್ನ ಬೇಗನೆ ಕರೆದುಕೊಂಡು ಬಿಟ್ಟ. ನಂತರ ನಾನು ಪ್ರೀತಿ ಮಾಡ್ತಿದ್ದ ನನ್ನ ತಾಯಿಯನ್ನ ಕೂಡ ಅವನ ಬಳಿ ಕರೆದುಕೊಂಡು ಬಿಟ್ಟ. ನನ್ನ ಜೀವನದಲ್ಲಿ ನಾನು ಏನಾದ್ರೂ ಇಷ್ಟಪಟ್ರೆ ದೇವರು ಅದನ್ನ ಬೇಗನೆ ಕಿತ್ತುಕೊಂಡು ಬಿಡ್ತಾನೆ. ನಿನ್ನನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ, ಆದ್ರೆ ಒಂದು ವೇಳೆ ನಿನ್ನನ್ನ ಮದುವೆ ಆದ್ರೆ ನಿನ್ನನ್ನ ಕೂಡ ಆ ದೇವರು ನನ್ನಿಂದ ಕಿತ್ತುಕೊಂಡು ಬಿಟ್ರೆ ನಾನೇನ್ ಮಾಡ್ಲಿ? ಇದೇ ಕಾರಣಕ್ಕೇನೆ ಆ ದಿನ ನಾನು ಪಾರ್ಟಿಯಲ್ಲಿ ನಿನ್ನ ಮದುವೆಗೆ ಪ್ರಪೋಸ್ ಮಾಡಿದಾಗ ಎಸ್ ಆರ್ ನೋ ಅಂತ ಹೇಳಲಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಮರುದಿನ ಬೆಳಿಗ್ಗೆ ವಿಷ್ಣು ವಾಪಸ್ ನಿಕ್ಕಿಯ ಬಳಿ ಬಂದು ಮಾತನಾಡ್ತಿದ್ದಾಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಪೊಲೀಸರು ನಿಕ್ಕಿ ಆ ಮೋನಾಳನ್ನ ಅಟ್ಟಿಸಿಕೊಂಡು ಹೋಗಿ ಟಾರ್ಚರ್ ಮಾಡ್ತಿರುವ ರೀತಿ ವಿಡಿಯೋವನ್ನ ನೋಡಿದ್ರಲ್ವಾ, ಅಷ್ಟಕ್ಕೂ ಅದೊಂದು ಶಾರ್ಟ್ ಫಿಲಂ ಆಗಿರುತ್ತೆ. ಅಂದ್ರೆ ನಿಕ್ಕಿಗೆ ಮೊದಲಿನಿಂದ ತಾನೊಬ್ಬ ಡೈರೆಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತಲ್ವಾ. ಮೊದಲಿಗೆ ಒಂದು ಶಾರ್ಟ್ ಫಿಲಂ ಮಾಡಿ ಪ್ರೂವ್ ಮಾಡೋಣ ಅಂತ ಮೋನಾಳನ್ನ ಹಾಕಿಕೊಂಡು ಶಾರ್ಟ್ ಫಿಲಂ ಅನ್ನ ಮಾಡಿರ್ತಾನೆ. ಈಗ ಆಫೀಸರ್ ಪ್ರಭಾಕರ್ಗೆ ನಿಕ್ಕಿ ಕೊಲೆ ಮಾಡಿಲ್ಲ ಅಂತ ಕನ್ಫರ್ಮ್ ಆಗಿ ಇವನನ್ನ ರಿಲೀಸ್ ಮಾಡ್ತಾನೆ. ಈ ಕಡೆ ಪ್ರಮೋದ್ ತನ್ನ ತಂಗಿ ನತಾಶಳನ್ನ ಬಿಡಿಸಿಕೊಂಡು ಬರೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಮೋನಾಳ ಫ್ರೆಂಡ್ಸ್ ಗಳ ಬಳಿ ಹೋಗಿ ಆಕೆ ಜೊತೆ ಬೇರೆ ಯಾರಾದ್ರೂ ರಿಲೇಶನ್ಶಿಪ್ ನಲ್ಲಿ ಇದ್ರ ಮೋನಾಳನ್ನ ಬೇರೆ ಯಾರಾದ್ರೂ ಕೊಲೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ವಿಚಾರಿಸ್ತಾನೆ. ಆಗ ಮೋನಾಳ ಫ್ರೆಂಡ್ಸ್ ಗಳ ಕಡೆಯಿಂದ ಮೋನಾ ಒಬ್ಬ ಹುಡುಗನ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ಲು ಅಂತ ಗೊತ್ತಾಗುತ್ತೆ. ತಕ್ಷಣವೇ ಪ್ರಮೋದ್ ಪೊಲೀಸ್ ಸ್ಟೇಷನ್ ಗೆ ಬಂದು ಈ ವಿಷಯವನ್ನ ಪ್ರಭಾಕರ್ಗೆ ಇನ್ಫಾರ್ಮ್ ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಕಾನ್ಸ್ಟೇಬಲ್ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಆ ದಿನ ನತಾಶಳನ್ನ ಎನ್ಕ್ವೈರಿ ಮಾಡ್ತಿದ್ದಾಗ ಮೋನಾ ಕೊಲೆಯಾದ ಸಮಯದಲ್ಲಿ ನೀನು ಎಲ್ಲಿದೆ ಅಂತ ಕೇಳಿದಾಗ ಆಕೆ ಏನನ್ನು ಕೂಡ ಆನ್ಸರ್ ಮಾಡಿರೋದಿಲ್ಲ ಅಲ್ವಾ. ಅದಕ್ಕೆ ಕಾರಣ ಏನು ಅಂದ್ರೆ ನತಾಶಾ ಮೋನಾ ಕೊಲೆಯಾದ ಸಮಯದಲ್ಲಿ ವಿಜಯ್ ಎಂಬ ಮದುವೆಯಾಗಿದ್ದ ಒಬ್ಬ ವ್ಯಕ್ತಿಯ ಜೊತೆ ಇರ್ತಾಳೆ. ಸೊ ಆಬ್ವಿಯಸ್ಲಿ ಈಗಾಗಲೇ ಮದುವೆಯಾಗಿರುವ ವಿಜಯ್ನ ಜೊತೆ ಈಕೆ ಅಫೇರ್ ನಲ್ಲಿ ಇದ್ದ ಕಾರಣ ಪೊಲೀಸರಿಗೆ ಈ ವಿಷಯವನ್ನ ಹೇಳೋದಕ್ಕಾಗದೆ ಮುಚ್ಚಿಟ್ಟಿರ್ತಾಳೆ. ಈಗ ನತಾಶಾಳದು ಕೂಡ ಈ ಕೊಲೆಯಲ್ಲಿ ಏನೋ ತಪ್ಪಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಆಕೆಯನ್ನ ಕೂಡ ರಿಲೀಸ್ ಮಾಡ್ತಾರೆ. ಆದ್ರೆ ತಾನು ಈಗಲೂ ಕೂಡ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರುವ ನತಾಶಾ ಬೇರೊಬ್ಬ ವ್ಯಕ್ತಿಯ ಜೊತೆ ಅಫೇರ್ ನಲ್ಲಿ ಇದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ವಿಷ್ಣುಗೆ ತುಂಬಾನೇ ಬೇಜಾರಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ 2 ದಿನಗಳ ನಂತರ ಎಲ್ಲ ಫ್ರೆಂಡ್ಸ್ ಗಳು ಸೇರಿ ಮೈಂಡ್ ರಿಫ್ರೆಶ್ಮೆಂಟ್ ಗೆ ಅಂತ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡ್ತಾರೆ. ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿರುವಾಗ ಅಲ್ಲಿಗೆ ಪ್ರಭಾಕರ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಬರ್ತಾನೆ. ಸ್ನೇಹಿತರೆ, ಈಗ ಚಿತ್ರದ ಅಲ್ಟಿಮೇಟ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಮೋನಾ ಕೊಲೆಯಾಗೋದಕ್ಕೂ ಮುಂಚೆ ಒಬ್ಬ ಹುಡುಗನ ಜೊತೆ ಅಫೇರ್ ನಲ್ಲಿ ಇದ್ಲು ಅಲ್ವಾ. ಆ ಹುಡುಗ ಯಾರು ಅಂತ ಪೊಲೀಸರು ಈಗ ಪತ್ತೆ ಮಾಡಿರ್ತಾರೆ. ಪೊಲೀಸರು ವಿಷ್ಣು ಬಳಿ ಹೋಗಿ ಆ ಹುಡುಗ ಯಾರು ಅಂತ ಗೊತ್ತಿಲ್ವಾ ವಿಷ್ಣು ಅಂತ ವಿಚಿತ್ರವಾಗಿ ನಗ್ತಾರೆ. ಹಾಗಾದ್ರೆ ಮೋನಾ ಅಫೇರ್ ನಲ್ಲಿ ಇದ್ದಿದ್ದು ವಿಷ್ಣುನೇನಾ ಅಂತ ನಾವು ಅಂದುಕೊಳ್ಳೋಷ್ಟರಲ್ಲಿ ವಿಷ್ಣು ಹಾಗೂ ಪೊಲೀಸರು ಪ್ರಮೋದ್ ಬಳಿ ಬರ್ತಾರೆ. ಸ್ನೇಹಿತರೆ, ಶಾಕಿಂಗ್ಲಿ ಮೋನಾ ಲವ್ ಮಾಡ್ತಾ ಇದ್ದಿದ್ದು ಈ ಪ್ರಮೋದ್ ನನ್ನೇ. ಸ್ನೇಹಿತರೆ, ಇಲ್ಲಿ ನಮಗೆ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಈ ಪ್ರಮೋದ್ಗೆ ಈಗಾಗಲೇ ಮದುವೆ ಆಗಿರುತ್ತೆ. ಇವನಿಗಿಂತ 17 ವರ್ಷ ಚಿಕ್ಕವಳಾಗಿರುವ ಮೋನಾಳನ್ನ ಈತ ಲವ್ ಮಾಡ್ತಿದ್ದ ಅಂತ ಅಲ್ಲಿದ್ದ ಯಾರಿಗೂ ಕೂಡ ನಂಬೋದಕ್ಕೇನೆ ಸಾಧ್ಯ ಆಗೋದಿಲ್ಲ. ಈಗ ಪ್ರಭಾಕರ್ ಹಾಗೂ ವಿಷ್ಣು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದ್ದು ಏನು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಮೋನಾಳ ಮೊಬೈಲ್ ಅನ್ನ ಲ್ಯಾಬ್ಗೆ ಕಳಿಸಿ ಚೆಕ್ ಮಾಡಿದಾಗ ಒಂದು ಫೈಲ್ ಮಾತ್ರ ಹಿಡನ್ ಆಗಿರುತ್ತೆ. ಐಫೋನ್ ಆಗಿದ್ದ ಕಾರಣ ಆ ಫೈಲ್ ಅನ್ನ ಅಷ್ಟೊಂದು ಈಸಿಯಾಗಿ ಓಪನ್ ಮಾಡೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಕಡೆಗೆ ಸೈಬರ್ ಡಿಪಾರ್ಟ್ಮೆಂಟ್ ನವರು ತುಂಬಾನೇ ಕಷ್ಟಪಟ್ಟು ಆ ಮೊಬೈಲ್ ಅನ್ನ ಅನ್ಲಾಕ್ ಮಾಡಿ ಆ ವಿಡಿಯೋವನ್ನ ನೋಡಿದಾಗ ಗೊತ್ತಾಗಿರುತ್ತೆ. ಆ ಫೋಲ್ಡರ್ ನಲ್ಲಿ ಮೋನಾ ಡ್ಯಾನ್ಸ್ ಮಾಡ್ತಿರುವ ಹಲವಾರು ವಿಡಿಯೋಸ್ ಗಳಿರುತ್ತವೆ. ಆದ್ರೆ ಆ ರೀತಿ ಪ್ರೈವೇಟ್ ವಿಡಿಯೋಸ್ ಗಳನ್ನ ಮೋನಾ ಡ್ಯಾನ್ಸ್ ಮಾಡ್ತಿರುವಾಗ ಯಾರು ರೆಕಾರ್ಡ್ ಮಾಡ್ತಿರೋದು
ಗೊತ್ತಾಗ್ತಿರುತ್ತೆ. ಆದ್ರೆ ರೆಕಾರ್ಡ್ ಮಾಡ್ತಿರುವ ವ್ಯಕ್ತಿ ಅಂದ್ರೆ ಪ್ರಮೋದ್ ಏನನ್ನು ಕೂಡ ಮಾತನಾಡದ ಕಾರಣ ಇವನೇ ರೆಕಾರ್ಡ್ ಮಾಡಿದ್ದು ಅಂತ ಗೊತ್ತೇ ಆಗ್ತಿರೋದಿಲ್ಲ. ಪ್ರಭಾಕರ್ ವಿಷ್ಣುನನ್ನ ಕರೆದು ಆ ವಿಡಿಯೋವನ್ನ ತೋರಿಸಿದಾಗ ವಿಷ್ಣು ಒಂದು ವಿಷಯವನ್ನ ಅಬ್ಸರ್ವ್ ಮಾಡಿರ್ತಾನೆ. ಅದೇನಂದ್ರೆ ಮೋನಾಳ ಜೊತೆ ಪ್ರೈವೇಟ್ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿರುವ ಆ ವ್ಯಕ್ತಿಯ ಕೈಯಲ್ಲಿ ಒಂದು ಟ್ಯಾಟೂ ಇರುತ್ತೆ. ಆ ಟ್ಯಾಟೂವನ್ನ ನೋಡ್ತಿದ್ದ ಹಾಗೇನೆ ವಿಷ್ಣುಗೆ ಗೊತ್ತಾಗಿರುತ್ತೆ ಮೋನಾಳನ್ನ ಲವ್ ಮಾಡ್ತಾ ಇದ್ದಿದ್ದು ಪ್ರಮೋದೆ ಅಂತ. ಯಾಕಂದ್ರೆ 4 ಜನ ಫ್ರೆಂಡ್ಸ್ ಗಳು ಬಾಬುನ ನೆನಪಿಗಾಗಿ ಒಂದೇ ರೀತಿಯ ಟ್ಯಾಟೂಗಳನ್ನ ಹಾಕಿಸಿಕೊಂಡಿರ್ತಾರೆ. ಈಗ ಪ್ರಮೋದ್ ಅಳುತ್ತಾ ಬೇರೆ ದಾರಿ ಇಲ್ಲದೆ ನಡೆದದ್ದೇನೋ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ಪ್ರಮೋದ್ ಮೋನಾಳನ್ನ ಚಿಕ್ಕ ವಯಸ್ಸಿನಿಂದಾನೇ ನೋಡಿಕೊಂಡಿದ್ದ ಅಲ್ವಾ. ಮೋನಾ ಬೆಳಿತಾ ಬೆಳಿತಾ ಈ ಪ್ರಮೋದ್ ನನ್ನ ಇಷ್ಟಪಡೋದಕ್ಕೆ ಶುರು ಮಾಡಿರ್ತಾಳೆ. ಕೊನೆಗೊಂದು ದಿನ ನಾನು ನಿನ್ನನ್ನ ಲವ್ ಮಾಡ್ತಿದ್ದೀನಿ ಅಂತ ಪ್ರಪೋಸ್ ಕೂಡ ಮಾಡಿರ್ತಾಳೆ. ಆದ್ರೆ ಪ್ರಮೋದ್ ಸ್ಟಾರ್ಟಿಂಗ್ ನಲ್ಲಿ ಮೋನಾಗೆ ಸರಿಯಾಗಿ ಬೈದಿರ್ತಾನೆ. ನೀನು ನನ್ನ ತಂಗಿಯ ಸಮಾನ ಅಂತ ಹೇಳಿಬಿಟ್ಟಿರ್ತಾನೆ. ಆದ್ರೆ ಶಾಕಿಂಗ್ಲಿ ದಿನಗಳು ಕಳೆದಂತೆ ಪ್ರಮೋದ್ಗೂ ಕೂಡ ಮೋನಾಳ ಮೇಲೆ ಫೀಲಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಅಷ್ಟೊಂದು ಏಜ್ ಗ್ಯಾಪ್ ಇದ್ದ ಕಾರಣ ಹಾಗೂ ಮೋನಾಳ ತಂದೆಯ ಮೇಲಿದ್ದ ಭಯದಿಂದಾಗಿ ಪ್ರಮೋದ್ ಈ ವಿಷಯವನ್ನ ಯಾರಿಗೂ ಹೇಳಿಕೊಂಡಿರೋದಿಲ್ಲ. ಹೀಗಿರುವಾಗ್ಲೇ ಒಂದು ದಿನ ನಿಕ್ಕಿ ಮೋನಾಳನ್ನ ಆ ಕೆರೆ ಬಳಿ ಕರೆದುಕೊಂಡು ಹೋಗಿ ಒಂದು ಶಾರ್ಟ್ ಫಿಲಂ ಅನ್ನ ಶೂಟ್ ಮಾಡಿರ್ತಾನೆ. ಕೆಲವು ದಿನಗಳ ನಂತರ ಆ ಲೊಕೇಶನ್ ತುಂಬಾನೇ ಚೆನ್ನಾಗಿತ್ತು ಅಂತ ಮೋನಾ ಪ್ರಮೋದ್ ನನ್ನ ಕರೆದುಕೊಂಡು ಅಲ್ಲಿಗೆ ಹೋಗ್ತಾಳೆ. ಇಬ್ಬರು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿರುವಾಗ ಮೋನಾ ಒಂದು ವಿಷಯವನ್ನ ರಿವೀಲ್ ಮಾಡ್ತಾಳೆ. ಅದೇನಂದ್ರೆ ಇವರಿಬ್ಬರು ಫಿಸಿಕಲಿ ಇಂಟಿಮೇಟ್ ಆಗಿದ್ದ ಕಾರಣ ಮೋನಾ ಈಗ ಪ್ರೆಗ್ನೆಂಟ್ ಆಗಿರ್ತಾಳೆ. ಈ ವಿಷಯವನ್ನ ಕೇಳ್ತಿದ್ದ ಹಾಗೆ ಪ್ರಮೋದ್ ಒಂದೇ ಸರಿ ಗಾಬರಿಯಾಗಿ ಬಿಡ್ತಾನೆ. ಪ್ರಮೋದ್ ಎಷ್ಟು ದಿನ ಅಂತ ನಮ್ಮಿಬ್ಬರ ರಿಲೇಶನ್ಶಿಪ್ ಅನ್ನ ಹೀಗೆ ಸೀಕ್ರೆಟ್ ಆಗಿ ಇಡೋದಕ್ಕೆ ಸಾಧ್ಯ? ಏನಾಗುತ್ತೋ ಆಗ್ಲೇ ನಮ್ಮಪ್ಪನಿಗೆ ಈ ವಿಷಯವನ್ನ ಹೇಳಿಬಿಡೋಣ ಅಂತ ಮೋನಾ ಹೇಳ್ತಾಳೆ. ಆದ್ರೆ ಪ್ರಮೋದ್ ಮಾತ್ರ ತುಂಬಾನೇ ಹೆದರಿಕೊಳ್ತಾ ಮೋನಾ ಸದ್ಯಕ್ಕೆ ನಮಗ್ ಈ ಮಗು ಬೇಡ, ಸಿಚುವೇಶನ್ ನೋಡ್ಕೊಂಡು ನಾವಿಬ್ರು ಮದ್ವೆ ಆಗೋಣ, ಸದ್ಯ ನೀನು ಈ ಮಗುವನ್ನ ಅಬೋಷನ್ ಮಾಡಿಸಿಬಿಡು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಇವನ ಮಾತನ್ನ ಕೇಳಿದ ಮೋನಾಗೆ ತುಂಬಾನೇ ಕೋಪ ಬರುತ್ತೆ. ನನ್ನ ಜೊತೆ ಎಂಜಾಯ್ ಮಾಡುವಾಗ ಇದೆಲ್ಲ ನಿನಗೆ ನೆನಪಾಗ್ಲಿಲ್ವಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ, ನಾನು ತಕ್ಷಣವೇ ಈ ವಿಷಯವನ್ನ ನನ್ನ ತಂದೆಗೆ ಹಾಗೂ ನಿನ್ನ ಫ್ರೆಂಡ್ಸ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದೇ ಕೋಪದಲ್ಲಿ ಮೋನಾ ಅಲ್ಲಿಂದ ಹೋಗ್ಬೇಕು ಅನ್ನೋಷ್ಟರಲ್ಲಿ ಪ್ರಮೋದ್ ಆಕೆಯನ್ನ ತಡೆಯೋದಕ್ಕೆ ಅಂತ ಹೋಗಿ ಹಿಂದಕ್ಕೆ ತಳ್ಳಿ ಬಿಡ್ತಾನೆ. ನೋಡಿದ್ರೆ ಶಾಕಿಂಗ್ಲಿ ಮೋನಾ ಹಿಂದೆ ಇದ್ದ ಮರದ ಕೊಂಬೆಯ ಮೇಲೆ ಬಿದ್ದು ಆಕೆ ತಲೆಗೆ ಪೆಟ್ಟಾಗಿ ಆನ್ ದ ಸ್ಪಾಟ್ ಸತ್ತು ಹೋಗಿರ್ತಾಳೆ. ಈಗ ಮೋನಾ ಸತ್ತು ಹೋದ್ಲು ಅಂತ ಗೊತ್ತಾಗ್ತಿದ್ದ ಹಾಗೆ ಪ್ರಮೋದ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಈ ವಿಷಯವೇನಾದ್ರೂ ಮೋನಾಳ ತಂದೆಗೆ ಅಥವಾ ಪೊಲೀಸರಿಗೆ ಗೊತ್ತಾದ್ರೆ ನಾನು ಜೀವಂತವಾಗಿನೇ ಇರೋದಿಲ್ಲ. ಈಗೇನ್ ಮಾಡೋದು ಅಂತ ಯೋಚನೆ ಮಾಡಿ ಒಂದು ಐಡಿಯಾ ಮಾಡ್ತಾನೆ. ತನ್ನ ಎಲ್ಲ ಎವಿಡೆನ್ಸ್ ಗಳನ್ನ ಎರೇಸ್ ಮಾಡಿ ಮೋನಾಳನ್ನ ಯಾರೋ ಕಳ್ಳರು ಕೊಲೆ ಮಾಡಿದ್ದಾರೆ ಅನ್ನುವ ರೀತಿ ಸ್ಟೇಜ್ ಮಾಡ್ತಾನೆ. ಕಳ್ಳರೇ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಎಲ್ಲರೂ ನಂಬುವ ಹಾಗೆ ಮಾಡೋದಕ್ಕೆ ಅವಳ ಮೈ ಮೇಲಿದ್ದ ಎಲ್ಲ ಒಡವೆಗಳನ್ನ ಬಿಚ್ಚಿಕೊಳ್ತಾನೆ. ಆದ್ರೆ ಆಕೆ ಕೈಯಲ್ಲಿದ್ದ ಒಂದು ಬಂಗಾರದ ಬಳೆ ಮಾತ್ರ ತುಂಬಾನೇ ಟೈಟ್ ಆಗಿದ್ದ ಕಾರಣ ಅದರ ಸಮೇತನೆ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಕೆರೆ ಒಳಗಡೆ ಹಾಕಿ ಬಿಡ್ತಾನೆ. ಹಾಗೂ ಯಾರಿಗೂ ತನ್ನ ಮುಖ ಕಾಣದ ಹಾಗೆ ಮೋನಾಳ ಕಾರನ್ನ ಡ್ರೈವ್ ಮಾಡಿಕೊಂಡು ಹೋಗಿ ಆಕೆ ಯಾವಾಗಲೂ ಸರ್ವಿಸ್ಗೆ ಬಿಡುತ್ತಿದ್ದ ಗ್ಯಾರೇಜ್ ಬಳಿ ಬಿಟ್ಟು ಬಿಡುತ್ತಾನೆ. ನಂತರ ವಾಪಸ್ ಬಂದು ಯಾರಿಗೂ ಅನುಮಾನ ಬಾರದ ಹಾಗೆ ಏನು ಕೂಡ ನಡೆದೇ ಇಲ್ಲ ಅನ್ನೋ ರೀತಿ ಆಕ್ಟ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಪ್ರಮೋದ್ ಈ ರೀತಿಯ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯನಾ ಅಂತ ಎಲ್ಲರೂ ತುಂಬಾನೇ ಶಾಕ್ ಆಗ್ತಾರೆ. ಕ್ಲೈಮ್ಯಾಕ್ಸ್ ನಲ್ಲಿ ಪ್ರಭಾಕರ್ ಪ್ರಮೋದ್ ಅನ್ನ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗ್ತಾನೆ. ಈ ಕಡೆ ಮಾನ್ಸಕರ್ಗೆ ತನ್ನ ಮಗಳನ್ನ ಕೊಲೆ ಮಾಡಿದ್ದು ಪ್ರಮೋದೆ ಅಂತ ಗೊತ್ತಾಗಿ ತುಂಬಾನೇ ಕೋಪ ಬರುತ್ತೆ. ತನ್ನ ಮಗಳನ್ನ ಕೊಲೆ ಮಾಡಿದ ಆ ಪ್ರಮೋದ್ ನನ್ನ ಜೀವಂತವಾಗಿ ಬಿಡಬಾರ್ದು ಅಂತ ತನ್ನ ಹುಡುಗರನ್ನ ಕರೆದುಕೊಂಡು ಅವನನ್ನ ಸಾಯಿಸೋದಕ್ಕೆ ಅಂತ ಹೊರಡ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.